ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾನು ತಮ್ಮಲ್ಲಿ ಜ್ಞಾನ ವೃದ್ಧಿಸುವಂತಹ ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಮತ್ತು ಆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಒಂದು ಆಯ್ಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಅಂಕವನ್ನು ನೀವು ಹೇಗೆ ಪಡೆಯಬೇಕು ಅನ್ನೋದನ್ನು ಸೂಚಿಸ್ತಾ ಇದ್ದೇನೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನೋಡೋಣ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ವೀಕ್ಷಕರೇ, ಮೊದಲಿನ ಪ್ರಶ್ನೆ, ತಮ್ಮ ಈ ಪದದ ಬಹುವಚನ ರೂಪ ಯಾವುದು ಎಂದು ಕೇಳಿದ್ದಾನೆ. ತಮ್ಮ ಅಂದ್ರೆ ಯಾರು? ತಮ್ಮ ಅಂದ್ರೆ ಸಹೋದರ. ಈ ತಮ್ಮ ಅಂತಕ್ಕಂಥ ಬಹುವಚನ ರೂಪಕ್ಕೆ 4 ಆಯ್ಕೆಗಳನ್ನು ನೀಡಿದ್ದಾನೆ. ಆ ಮೊದಲನೇ ಆಯ್ಕೆ ತಮ್ಮಗಳು, ಎರಡನೇ ಆಯ್ಕೆ ಅಣ್ಣಂದಿರು, ಮೂರನೇ ಆಯ್ಕೆ ತಮ್ಮಂದಿರು ಮತ್ತು 4ನೇ ಆಯ್ಕೆ ತಮ್ಮರು. ಈ 4 ಆಯ್ಕೆಗಳಲ್ಲಿ ತಮ್ಮ ಎಂಬ ಪದಕ್ಕೆ ನಾವು ಬಹುವಚನ ರೂಪ ಯಾವುದು ಅನ್ನೋದನ್ನು ಹುಡುಕಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ತಮ್ಮ ಅಂತಕ್ಕಂಥ ಬಹುವಚನ ರೂಪಕ್ಕೆ ಏನು, ಹೇಗೆ ಮತ್ತು ಯಾವುದನ್ನು ನಾವು ಸರಿಯಾದ ಪ್ರಶ್ನೆಗೆ ಉತ್ತರ ಆಯ್ದುಕೊಳ್ಳುವಲ್ಲಿ ಏನೇನು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ನೋಡೋಣ. ಕನ್ನಡ ವ್ಯಾಕರಣದಲ್ಲಿ ತಮ್ಮ ಎಂಬುದು ಏಕವಚನ ರೂಪದಲ್ಲಿ ನಾವು ಕಿರಿಯ ಸಹೋದರನನ್ನು ಸೂಚಿಸುತ್ತದೆ. ಆದ್ದರಿಂದ ಅದನ್ನು ಅದರ ಬಹುವಚನ ರೂಪಕ್ಕೆ ಹಲವು ಕಿರಿಯ ಸಹೋದರರು ಪರಿವರ್ತಿಸಲು ನಾವು ಸೂಕ್ತವಾದ ಬಹುವಚನವನ್ನು, ಪ್ರತ್ಯಯವನ್ನು ಇಲ್ಲಿ ಯಾವುದು ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ ಅಂದರೆ ಇಂದಿರು. ಅಂದಿರು ಅನ್ನು ಸೇರಿಸಲಾಗುತ್ತದೆ. ಅಂದರೆ ತಮ್ಮ ಅನ್ನುವ ಈ ಶಬ್ದಕ್ಕೆ ಇಂದರು ಅನ್ನೋದನ್ನು ಸೇರಿಸಲಾದಾಗ ಅದಕ್ಕೆ ಸರಿಯಾದ ಉತ್ತರ ಯಾವುದು ಬರುತ್ತೆ? ತಮ್ಮ ಅಧಿಕ್ ಇಂದಿರು, ತಮ್ಮಂದಿರು. ಹೀಗೆ ಈ ತಮ್ಮಂದಿರು ಅಂದರೆ ಕಿರಿಯ ಸಹೋದರರು ಎಂದ ಆಯ್ಕೆಯನ್ನು ನಾವು ಮಾಡಿಕೊಳ್ಳಬೇಕಾಗತ್ತೆ. ಹೀಗೆ ಈ ಪ್ರಶ್ನೆಗೆ ಉತ್ತರ ತಮ್ಮಂದಿರು ಸರಿಯಾದ ಉತ್ತರ, ಸರಿಯಾದ ಆಯ್ಕೆಯಾಗಿದೆ. ಹಾಗಾದರೆ ಉಳಿದ ಪ್ರಶ್ನೆಗಳು ಹೇಗೆ ತಪ್ಪಾಗಿವೆ ಅನ್ನೋದನ್ನು ಸಹಿತ ನೋಡೋಣ. ತಮ್ಮಗಳು ಇದು ನಾಮಗಳನ್ನು ಬಹುವಚನ ಮಾಡಲು ಗಳು ಅನ್ನನ್ನು ಸೇರಿಸುವುದು ಸಾಮಾನ್ಯವಾದರೂ ತಮ್ಮನಂತಹ ಮಾನವ ಸಂಬಂಧಗಳಿಗೆ ಅದು ವ್ಯಾಕರಣಾತ್ಮಕವಾಗಿ ಸರಿಯಾಗಿದ್ದಲ್ಲ. ಹಾಗಾದ ಕಾರಣ ನಾವು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಂದು ಆಪ್ಷನ್ ಇದೆ, ಆಯ್ಕೆ ಇದೆ, ಬಿ ಅಣ್ಣಂದಿರು. ಈ ಅಣ್ಣಂದಿರು ತಮ್ಮ ಎಂಬ ಪದದ ಬಹುವಚನವಲ್ಲ, ಹಿರಿಯ ಸಹೋದರನನ್ನು ಸೂಚಿಸುತ್ತದೆ. ಆದ ಕಾರಣ ಇದು ಸರಿಯಾದ ಆಯ್ಕೆ ಅಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಆಯ್ಕೆ ತಮ್ಮರು. ಇದು ಬಹುವಚನ ರೂಪವಲ್ಲ, ಒಬ್ಬ ಕಿರಿಯ ಸಹೋದರನನ್ನು ಸಂಬೋಧಿಸಲು ನಾವು ಉಪಯೋಗಿಸುವ ಗೌರವಯುತವಾದಂತಹ ಪದ ಬಳಸಲಾಗುತ್ತಿದ್ದೇವೆ. ಆದ ಕಾರಣ ಇದು ಸಹಿತ ಸರಿಯಾದ ಉತ್ತರ ಅಲ್ಲ. ಹೀಗಾಗಿ ತಮ್ಮ ಎಂಬ ಪದದ ವ್ಯಾಕರಣಬದ್ಧವಾಗಿ ಸರಿಯಾದ ಬಹುವಚನ ಯಾವುದು ಗೊತ್ತಾ ಮಕ್ಕಳೇ? ತಮ್ಮಂದಿರು. ಆದ ಕಾರಣ ಸರಿಯಾದ ಉತ್ತರ ಸಿ, ತಮ್ಮಂದಿರು. ಗೊತ್ತಾಯ್ತಾ ಮಕ್ಕಳೇ? ಓಕೆ. ಎರಡನೆಯ ಪ್ರಶ್ನೆ, ಚಾತುರ್ಮಾಸ ಎಂದರೆ ತಿಂಗಳು. ಇಲ್ಲಿ ಚಾತುರ್ಮಾಸ ಅನ್ನುವ ಪದಕ್ಕೆ ಎಷ್ಟು ತಿಂಗಳಿಗೆ ನಾವು ಚಾತುರ್ಮಾಸ ಎನ್ನುತ್ತೇವೆ ಅನ್ನುವ ಪ್ರಶ್ನಾರ್ಥಕತೆಯನ್ನು ತಮ್ಮಲ್ಲಿ ಕೇಳಿದ್ದಾನೆ. 4 ಆಯ್ಕೆಗಳನ್ನು ನೀಡಿದ್ದಾನೆ. ಎ 2 ತಿಂಗಳು, ಬಿ 3 ತಿಂಗಳು, ಸಿ 5 ತಿಂಗಳು ಮತ್ತು ಡಿ 4 ತಿಂಗಳು. ಹೀಗೆ ನಾವು ಚಾತುರ್ಮಾಸ ಅಂತಕ್ಕಂಥ ಪದಕ್ಕೆ 4 ಆಯ್ಕೆಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಇವತ್ತು ವಿವರಣೆಯ ಮುಖಾಂತರ ನೋಡೋಣ. ಚಾತುರ್ಮಾಸ ಎಂಬ ಈ ಪದ ಸಂಸ್ಕೃತ ಭಾಷೆಯಿಂದ ನಾವು ಬಂದಿರುವುದನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ಚತು ಅಂದರೆ 4, ಮಾಸ ಎಂದರೆ ತಿಂಗಳು ಅಂದರ್ಥ. ಹಾಗಾದರೆ ಚತುರ್ಮಾಸ ಅಥವಾ ಚಾತುರ್ಮಾಸ ಎಂದರೆ 4 ತಿಂಗಳ ಅವಧಿಯನ್ನ ನಾವು ಚಾತುರ್ಮಾಸ ಎಂದು ಕರೆಯುತ್ತೇವೆ. ಇದು ವಿಶೇಷವಾಗಿ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಬಳಸಲಾಗುತ್ತದೆ ಮತ್ತು ವಿಶೇಷವಾಗಿ ವೃಷಭ ಮಾಸದಿಂದ ಕಾರ್ತಿಕ ಮಾಸದವರೆಗೆ ನಡೆಯುವ ವ್ರತಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದಂತಹ ಈ ಅವಧಿಯಲ್ಲಿ ಭಕ್ತರು ಉಪವಾಸ, ತಪಸ್ಸು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆ ಕಾಲಾವಧಿಯಲ್ಲಿ ನಾವು ಚಾತುರ್ಮಾಸದ ಮಹತ್ವವನ್ನ
ಕಂಡುಕೊಳ್ಳುತ್ತೇವೆ. ಆ ಧಾರ್ಮಿಕ ಶ್ರದ್ಧೆಯನ್ನ, ಧಾರ್ಮಿಕ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳುವುದರ ಮುಖಾಂತರ, ತಪಸ್ಸು ಮಾಡುವುದರ ಮುಖಾಂತರ, ಧ್ಯಾನ ಮಾಡುವುದರ ಮುಖಾಂತರ, ಅನುಕೂಲಕರವಾದ ಕಾಲ, ಸಾಮಾಜಿಕ ಕಳಕಳಿಯನ್ನು ಹೆಚ್ಚಿಸುವ ಸಮಯ. ಸರಳವಾಗಿ ನಾವು ಹೇಳುವುದಾದರೆ ಚಾತುರ್ಮಾಸವು 4 ತಿಂಗಳ ಧಾರ್ಮಿಕ ಶ್ರದ್ಧಾ ಕಾಲವಾಗಿರುವುದರಿಂದ ಸರಿಯಾದ ಉತ್ತರ ಡಿ ಆಯ್ಕೆ ಆಗಿರುವುದರಿಂದ ನಾವು ಚಾತುರ್ಮಾಸ ಅನ್ನೋದು 4 ತಿಂಗಳಿಗೆ ಸರಿಯಾದ ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ? ಸರಿಯಾದ ಉತ್ತರ ಅದು ಚಾತುರ್ಮಾಸ ಅಂದ್ರೆ 4 ತಿಂಗಳು. ವೀಕ್ಷಕರೇ, ಮುಂದಿನ ಪ್ರಶ್ನೆ, ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪ್ರಾಸ ಯಾವುದು? 1ನೇ ಆಯ್ಕೆ ಕರ್ತೃ, 2ನೇ ಆಯ್ಕೆ ಕರ್ಮ, 3ನೇ ಆಯ್ಕೆ ಧಾತು, 4ನೇ ಆಯ್ಕೆ ಕ್ರಿಯಾಪದ. ಇದಕ್ಕೆ ನಾವು ಸರಿಯಾದ ಒಂದು ಉತ್ತರವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು? ಅದಕ್ಕಾಗಿ ಈ ಕೆಲವೊಂದು ವಿವರಣೆಗಳನ್ನು ನೋಡೋಣ. ಭಾಷೆಯಲ್ಲಿನ ಕರ್ತೃ ಎಂದರೆ ಕೆಲಸ ಮಾಡುವವನನ್ನು ನಾವು ಕರ್ತೃ ಎಂದು ಸೂಚಿಸುತ್ತೇವೆ. ಆದರೆ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದ ಎಂದರೆ ಕೆಲಸವನ್ನು ವಿವರಿಸುವ ಪದವಾಗಿದ್ದು ಅದನ್ನು ಕ್ರಿಯಾಪದ ಎಂದು ಕರೆಯುತ್ತೇವೆ. ಆದ ಕಾರಣ ಈ ಒಂದು ಕ್ರಿಯಾಪದ ಎಂದರೇನು ಅನ್ನೋದನ್ನು ನೋಡಬೇಕು. ಕ್ರಿಯಾಪದ ಅನ್ನುವ ಪದದ ಕಾರ್ಯ ಕ್ರಿಯೆ ಅಂದರೆ ಸ್ಥಿತಿ ಅಥವಾ ಘಟನೆಗೆ ಸೂಚನೆ ನೀಡುತ್ತದೆ. ಇದು ಕರ್ತನ ಯಾವ ಕೆಲಸವನ್ನು ಮಾಡುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಆದ ಕಾರಣ ಪ್ರಶ್ನೆಗೆ ಕೆಲವೊಂದು ಉದಾಹರಣೆಗಳನ್ನು ತಮಗೆ ಸೂಚಿಸ್ತಾ ಇದ್ದಾನೆ. ರಾಮನು ಓಡುತ್ತಾನೆ. ರಾಮನು ಓಡುತ್ತಾನೆ. ಇಲ್ಲಿ ರಾಮನು ಕರ್ತೃ ಯಾರು ಎಂಬುದನ್ನು ಇಲ್ಲಿ ತೋರಿಸುತ್ತದೆ. ಏನನ್ನು ತೋರಿಸ್ತಾ ಇದೆ? ಓಡುತ್ತಾನೆ ಎಂಬ ಪದದಿಂದ ಕ್ರಿಯಾಪದ ಕರ್ತೃ ಏನು ಮಾಡುತ್ತಾನೆ ಎಂಬುದನ್ನು ತೋರಿಸುತ್ತಿದೆ. ಹಾಗಾಗಿ ಅವನು ಹಾಡುತ್ತಾನೆ, ಅವಳು ಹಾಡುತ್ತಾಳೆ, ಅವಳು ಕರ್ತೃ, ಹಾಡುತ್ತಾಳೆ ಇದು ಕ್ರಿಯಾಪದ. ಹೀಗಾಗಿ ಸರಳವಾಗಿ ಹೇಳುವುದಾದರೆ ಕರ್ತೃವನ್ನು ಮಾಡುವ ಕಾರ್ಯವನ್ನು ಸೂಚಿಸುವ ಪದವೇ ಕ್ರಿಯಾಪದವಾಗಿದೆ. ಆದ ಕಾರಣ ಪ್ರಶ್ನೆಗೆ ಸರಿಯಾದ ಆಯ್ಕೆ 4ನೆಯ ಆಯ್ಕೆ, ಅದು ಡಿ ಕ್ರಿಯಾಪದ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನದಿ ರೂಢನಾಮ ಆದರೆ ಕುಂಟ ಏನನ್ನು ಸೂಚಿಸುತ್ತದೆ? ಇಲ್ಲಿ ನದಿ ರೂಢನಾಮವಾದರೆ ಕುಂಟ ಅನ್ನುವ ಒಂದು ಶಬ್ದಕ್ಕೆ ಎ ರೂಢನಾಮ, ಅನ್ವರ್ಥಕ ನಾಮ, ಅಂಕಿತ ನಾಮ, ನಾಮಪದ ಹೀಗೆ 4 ಆಯ್ಕೆಗಳನ್ನು ನೀಡಿರುವುದರಿಂದ ಅವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವ ಮುನ್ನ ನಾವು ವಿವರಣೆಯನ್ನು ನೋಡಿ ಅನಂತರ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು. ನದಿ ರೂಢನಾಮ. ಈ ಸಮಾನತೆಯಲ್ಲಿ ನದಿ ಎಂಬ ಪದವು ರೂಢಿಯಲ್ಲಿ ಬಳಕೆಯಾದ ಪದವಾಗಿದೆ. ಅದೇ ರೀತಿಯಲ್ಲಿ ಕುಂಟ ಎಂಬ ಪದವು ರೂಢಿಯಾಗಿ ಬಳಸಲಾಗುತ್ತದೆ. ಹಾಗಾಗಿ ರೂಢನಾಮ ಎಂದರೇನು? ಯಾರಾದರೂ ಹೇಳ್ತೀರಾ? ಹಳೆಯ ಕಾಲದ ಒಂದು ಚಲಾವಣೆಯಲ್ಲಿ ಬಂದಂತಹ ಪದಗಳನ್ನು ಆಧಾರಿತವಾಗಿ ಅರ್ಥದ ಪ್ರಕಾರ ರೂಢಿಯಾಗಿ ಪ್ರಚಲಿತವಾದ ಹೆಸರುಗಳನ್ನ ನಾವು ರೂಢಿ ನಾಮ ಎಂದು ಕರೀತೇವೆ. ಈ ಪದದ ಅರ್ಥವನ್ನು ನೇರವಾಗಿ ಅರ್ಥವನ್ನು ಪಡೆಯಲು ಸಾಧ್ಯವಿಲ್ಲ. ಆದರೂ ಸಹಿತ ರೂಢಿಯ ಮೂಲಕ ಅರ್ಥವನ್ನ ತಿಳಿಯುತ್ತಿದ್ದರಿಂದ ಅದನ್ನ ರೂಢಿನಾಮ ಅನ್ನುತ್ತೇವೆ. ಉದಾಹರಣೆಗೆ, ನದಿ ನೀರಿನ ಹಾಸು ಹೊಕ್ಕಿನ ಕಡೆಗೆ ಪ್ರಚಲಿತ ಪದ, ಅದು ರೂಢನಾಮ. ಕುಂಟ ಲಂಗಡ ಎನ್ನುವ ಅರ್ಥದಲ್ಲಿ ರೂಢಿಯಾಗಿ ಬಳಸುವ ಪದ, ಇದು ರೂಢನಾಮ. ಒಟ್ಟಿನಲ್ಲಿ ಹೇಳುವುದಾದರೆ ನದಿ ಹೇಗೆ ರೂಢನಾಮವಾಗಿದೆಯೋ ಅದೇ ರೀತಿಯಲ್ಲಿ ಕುಂಟ ಕೂಡ ರೂಢನಾಮ ಆಗಿರುವುದರಿಂದ ಸರಿಯಾದ ಒಂದು ಪ್ರಶ್ನೆಗೆ ಆಯ್ಕೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಎ, ಅದು ರೂಢನಾಮ. ಹಾಗಾದ್ರೆ ಮಕ್ಕಳೇ, ಮುಂದಿನ ಪ್ರಶ್ನೆ, ಪ್ರಣೀತನು ಶಾಲೆಗೆ ಹೋದನು. ಈ ವಾಕ್ಯದ ಪ್ರಣೀತನು ಶಾಲೆಗೆ ಹೋದನು, ಈ ವಾಕ್ಯದ ಕಾಲವನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಎ ಭೂತಕಾಲ, ಬಿ ಭವಿಷ್ಯತ್ ಕಾಲ, ಸಿ ವರ್ತಮಾನ ಕಾಲ, ಡಿ ನಾಮಪದ. ಹಾಗಾದ್ರೆ ಉತ್ತರ ಆಯ್ಕೆ ಮಾಡಿಕೊಳ್ಳುವ ಮುನ್ನ ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದನ್ನ ವಿವರಣೆ ಮುಖಾಂತರ ನೋಡೋಣ. ಕಾಲ ಎಂದರೆ ಕ್ರಿಯೆಯಾಗುವ ಸಮಯ, ಅದು 3 ರೀತಿಯಾಗಿರುತ್ತದೆ. ಈ ವಾಕ್ಯದ ವಿಶ್ಲೇಷಣೆಯನ್ನು ಪ್ರಣೀತನು ಶಾಲೆಗೆ ಹೋದನು ಎಂಬ ವಾಕ್ಯದಲ್ಲಿ ಹೋದನು ಎಂಬ ಕ್ರಿಯಾಪದವು ಕಳೆದ ಕಾಲದಲ್ಲಿ ನಡೆದ ಕಾರ್ಯವನ್ನ ಸೂಚಿಸುತ್ತದೆ. ಪ್ರಣೀತನು ಈಗ
ಹೋಗುತ್ತಿಲ್ಲ ಅಥವಾ ಮುಂದೆ ಹೋಗಲಾರನೆ, ಇಲ್ಲ ಈಗಾಗಲೇ ಹೋಗಿದ್ದಾನೆ ಎಂದು ತೋರಿಸುತ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಈ ವಾಕ್ಯವು ಕಳೆದ ಕಾರ್ಯವನ್ನ ಸೂಚಿಸುತ್ತಿರುವುದರಿಂದ ಇದರ ಸರಿಯಾದ ಉತ್ತರ ಭೂತಕಾಲ ಆಗಿದೆ. ಹಾಗಾದರೆ ನಾವು ಎ ಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಆಹಾ, ಎಂತಹ ಸುಂದರವಾದ ಹೂ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು? ಎ ಭಾವಸೂಚಕ, ಪ್ರಶ್ನಾರ್ಥಕ, ಅರ್ಧವಿರಾಮ ಅಥವಾ ಆವರಣ. 4ನೇ ಆಯ್ಕೆ. ಸರಿಯಾದ ಒಂದು ವಿವರಣೆ ಪಡೆಯೋದ್ರ ಮುಖಾಂತರ ನಾವು ಆಯ್ಕೆ ಮಾಡಿಕೊಳ್ಳೋಣ. ಲೇಖನ ಚಿಹ್ನೆಗಳು ಅನ್ನೋದನ್ನ ನಾವು ಪಂಕ್ಚುಯೇಷನ್ ಮಾರ್ಕ್ ಎಂದು ಕರೆಯುತ್ತೇವೆ. ವಾಕ್ಯದಲ್ಲಿ ಭಾವನೆ, ಪ್ರಶ್ನೆ, ಅರ್ಥ ಅಥವಾ ವಿರಾಮವನ್ನ ಸೂಚಿಸುತ್ತೇವೆ. ಆ ಒಂದು ಭಾವಸೂಚಕ ಚಿಹ್ನೆ ಅಚ್ಚರಿಯ ಚಿಹ್ನೆ, ಉದ್ಗಾರವಾಚಕ ಚಿಹ್ನೆ ಎಂದರೇನು? ಸಂತೋಷ, ಆಶ್ಚರ್ಯ, ಆಕ್ರೋಶ, ವಿಷಾದ ಅಥವಾ ಯಾವುದೇ ತೀವ್ರ ಭಾವನೆಯನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಈ ಚಿಹ್ನೆಯನ್ನು ವಾಕ್ಯದ ಕೊನೆಯಲ್ಲಿ ಹಾಕಲಾಗುತ್ತದೆ. ಆದ ಕಾರಣ ವಾಕ್ಯದ ವಿಶ್ಲೇಷಣೆ ಆಹಾ ಎಂದು ಸುಂದರವಾದ ಹೂವು. ಈ ವಾಕ್ಯದಲ್ಲಿ ನಾವು ಆಹಾ ಪದವು ಆಶ್ಚರ್ಯ ಮತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿ ಈ ಉದ್ಗಾರವಾಚಕ ಭಾವಸೂಚಕ ಚಿಹ್ನೆ ಬಳಕೆ ಮಾಡಿದ ಕಾರಣ ಇದು ಭಾವಸೂಚಕ ಚಿಹ್ನೆಯಾಗುತ್ತದೆ. ಹಾಗಾಗಿರುವುದರಿಂದ ನಾವು ವಾಕ್ಯದಲ್ಲಿ ಭಾವನೆಯನ್ನ ವ್ಯಕ್ತಪಡಿಸುತ್ತಿರುವುದರಿಂದ ಮತ್ತು ಅಚ್ಚರಿಯ ಚಿಹ್ನೆಯನ್ನ ಬಳಕೆ ಮಾಡುತ್ತಿರುವುದರಿಂದ ಸರಿಯಾದ ಪ್ರಶ್ನೆಗೆ ಆಯ್ಕೆ ಯಾವುದು ಮಕ್ಕಳೇ? ಭಾವಸೂಚಕ. ಅದು ಎ ಅನ್ನ ಆಯ್ಕೆ ಮಾಡಿಕೊಂಡಿದ್ದರೆ ನೀವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿಕೊಂಡಿದ್ದಂತೆ. ಮುಂದಿನ ಪ್ರಶ್ನೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಯಾವ್ಯಾವು ಅಂತ ಕೇಳಿದಾನೆ. ಅದರೊಳಗ ಎ ಅಲ್ಪಪ್ರಾಣ, ಬಿ ಮಹಾಪ್ರಾಣ, ಸಿ ಹ್ರಸ್ವಸ್ವರ ಹಾಗೂ ಡಿ ದೀರ್ಘ ಸ್ವರ. ಪ್ರಶ್ನೆಗೆ ನಾವು ಸರಿಯಾದ ಆಯ್ಕೆ ಮಾಡಿಕೊಳ್ಳುವ ಮುನ್ನ ವಿವರಣೆಯನ್ನ ನೋಡೋಣ. ಏನ್ ಹೇಳುತ್ತೆ? ಸ್ವರಗಳು ಉಚ್ಚಾರಣೆಯ ಅವಧಿಯ ಆಧಾರದ ಮೇಲೆ 2 ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತವೆ. ಹ್ರಸ್ವ ಸ್ವರ, ಸಣ್ಣ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದು ಮತ್ತು ದೀರ್ಘ ಸ್ವರ, ದೀರ್ಘ ಕಾಲ ಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದು. ಹ್ರಸ್ವ ಸ್ವರಗಳೆಂದರೆ ಏನು ಮಕ್ಕಳೇ? ಹಾಗಾದರೆ ಚಿಕ್ಕ ಅವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಅವುಗಳನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದು, ಅದೇ ಹ್ರಸ್ವಗಳು. ಉದಾಹರಣೆಗೆ ಇಲ್ಲಿ ಅ, ಇ, ಉ, ರು ಅನ್ನುವ ಒಂದು ಅಂಶಗಳು ಬರುತ್ತವೆ, ಅವು ಹ್ರಸ್ವಗಳೆಂದು. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಅದುವೇ ಹ್ರಸ್ವ ಸ್ವರ. ಹಾಗಾದ್ರೆ ನಿಮ್ಮ ಉತ್ತರನು ಸಿನೇ ಇದೆಯಲ್ಲ. ಮುಂದಿನ ಒಂದು ವಿವರಣೆಯನ್ನ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಉತ್ತಮ ಈ ಪದದ ವಿರುದ್ಧಾರ್ಥಕ ಪದ ಯಾವುದು? ಉತ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದಾನೆ. ಮೊದಲನೆಯ ಆಯ್ಕೆ ಎ ಮಧ್ಯಮ, ಎರಡನೆಯ ಆಯ್ಕೆ ಅಧಮ, ಮೂರನೆಯ ಸಿ ಆಯ್ಕೆ ಅತ್ಯುತ್ತಮ, ಡಿ ಆಯ್ಕೆ ಪ್ರಥಮ. ಹಾಗಾದ್ರೆ ಸರಿಯಾದ ಉತ್ತರದ ವಿವರಣೆಯನ್ನ ನೋಡೋಣವಾ? ಅದು ಇಲ್ಲಿ ವಿರುದ್ಧಾರ್ಥಕ ಪದಗಳು ಎಂದರೆ ಅರ್ಥದಲ್ಲಿ ವಿರುದ್ಧವಾಗಿರುವ ಪದಗಳು. ಹೇಗೆ ನಾವು ಉತ್ತಮ ಪದದ ಅರ್ಥ ಇಲ್ಲಿ ಉತ್ತಮ ಎಂದರೆ ಉತ್ತಮವಾದದ್ದು, ಸರ್ವಶ್ರೇಷ್ಠವಾದದ್ದು ಅಥವಾ ಉತ್ತಮ ಮಟ್ಟದಲ್ಲಿ ಅರ್ಥವನ್ನ ನೀಡುತ್ತಿರುವುದರಿಂದ ಅದನ್ನ ಉತ್ತಮ ಅಂತ ಕರಿತೇವೆ. ಆದ್ರೆ ಅದಕ್ಕೆ ವಿರುದ್ಧವಾದಂತಹ ಪದವನ್ನ ಏನಂತ ಕರಿಬೇಕಾಗಿದೆ? ಈ 4 ಆಯ್ಕೆಯಲ್ಲಿ ಯಾವ್ದಿದೆ? ಅದು ಅಧಮ ಪದದ ಅರ್ಥ. ಅಧಮ ಅಂದರೇನು? ಅಧಮ ಎಂದರೆ ಅತಿ ಕೀಳಾದದ್ದು, ಅತಿ ಕೆಟ್ಟಾದದ್ದು ಅಥವಾ ನಿಕೃಷ್ಟವಾದದ್ದು ಅರ್ಥವನ್ನು ಸೂಚಿಸುತ್ತದೆ. ಉದಾಹರಣೆಗೆ ನಾವು ನೋಡ್ಬೇಕಾದ್ರೆ ಉತ್ತಮ ವ್ಯಕ್ತಿ, ಅಧಮ ವ್ಯಕ್ತಿ, ಉತ್ತಮ ವ್ಯಕ್ತಿ, ಅಧಮ ವ್ಯಕ್ತಿ, ಉತ್ತಮ ಗುಣ, ಅಧಮ ಗುಣ. ಸಾರಾಂಶದಲ್ಲಿ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಉತ್ತಮ ಪದದ ವಿರುದ್ಧಾರ್ಥಕ ಪದ ಯಾವುದು ಮಕ್ಕಳೇ? ಎಲ್ಲಾ ವಿವರಣೆಯ ಪ್ರಕಾರ ಅಧಮ. ಆದ್ದರಿಂದ ಸರಿಯಾದ ಉತ್ತರ ಬಿ, ಅದುವೇ ಅಧಮ. ಹಾಗಾದ್ರೆ ನೀವು ಅಧಮವನ್ನ ಆಯ್ಕೆ ಮಾಡಿದಿರಲ್ಲ, ಹಾಗಾದ್ರೆ ನೀವು ಪರೀಕ್ಷೆಯಲ್ಲಿ ಅಂಕಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಬಹುದು. ಮುಂದಿನ ಪ್ರಶ್ನೆ, ಬೆರಗಾಗು ಈ ಪದದ ಸಮಾನಾರ್ಥಕ ಪದ ಯಾವುದು? ಆಯ್ಕೆ ಎ ಬೇಡು, ಬಿ ತಳಮಳ, ಸಿ ಬೆಳ್ಳಗಾಗು, ಡಿ ಅಚ್ಚರಿ ಪಡು. ಹಾಗಾದ್ರೆ ಸಮಾನಾರ್ಥಕ ಪದವನ್ನ ಕೇಳಿದಾಗ ಸಮಾನಾರ್ಥಕ ಪದಗಳು ಎಂದರೆ
ಅರ್ಥದಲ್ಲಿ ಸಮಾನವಾಗಿರುವ ಪದಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುವುದು. ಬೆರಗಾಗು ಪದದ ಅರ್ಥವೇನು? ಬೆರಗಾಗು ಎಂದರೆ ಆಶ್ಚರ್ಯಪಡು ಅಥವಾ ಆಕಸ್ಮಿಕವಾಗಿ ಗಾಬರಿಯಾಗು ಅಥವಾ ಹೆಮ್ಮೆಗೊಳ್ಳುವುದು ಎಂದು ಅರ್ಥವಾಗುತ್ತದೆ. ಆದ್ದರಿಂದ ಆಶ್ಚರ್ಯಪಡು ಆ ಪದದ ಅರ್ಥ ನಾವಿಲ್ಲಿ ಸಮಾನವಾಗಿ ಅಂದರೆ ಆಶ್ಚರ್ಯ ವ್ಯಕ್ತಪಡಿಸುವುದು ಅಥವಾ ಹೆಮ್ಮೆಗೊಳಗಾಗುವುದು, ಹೆಮ್ಮೆಗೊಳ್ಳುವುದು, ಇದು ಬೆರಗಾಗು ಪದಕ್ಕೆ ಸಮಾನ ಅರ್ಥವನ್ನ ನೀಡುತ್ತಿರುವುದರಿಂದ ನಮ್ಮ ಒಂದು ಪ್ರಶ್ನೆಗೆ ಉದಾಹರಣೆಗಳನ್ನ ನೋಡ್ಬೇಕಂದ್ರೆ, ಅವನು ಸಾಧನೆಯನ್ನು ನೋಡಿ ನಾನು ಬೆರಗಾದೆನು, ಅವನು ಸಾಧನೆಯನ್ನು ನೋಡಿ ನಾನು ಅಚ್ಚರಿಪಟ್ಟೆ. ಒಟ್ಟಿನಲ್ಲಿ ಹೇಳಬೇಕಂದರೆ ಈ ಪ್ರಶ್ನೆಗೆ ಸಮಾನಾರ್ಥಕವಾದಂತಹ ಬೆರಗಾಗು ಪದದ ಸರಿಯಾದ ಆಯ್ಕೆ ಅಚ್ಚರಿಪಡು ಆಗಿರುವುದರಿಂದ ನಮ್ಮ ಸರಿ ಉತ್ತರ ಬಿ, ಅದು ಅಚ್ಚರಿಪಡು. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಾಲೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಶಾಲೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಇಲ್ಲಿ ತಮಗೆ ಕೇಳಿದ್ದಾನೆ. ಅದರಲ್ಲಿ ಮೊದಲನೇ ಆಯ್ಕೆ ಇಂದ, ಎರಡನೇ ಆಯ್ಕೆ ಅನ್ನು, ಮೂರನೇ ಆಯ್ಕೆ ಎನ್ನು, ನಾಲ್ಕನೇ ಆಯ್ಕೆ ಡಿ ಶಾಲೆ. ಹಾಗಾದ್ರೆ ಸರಿಯಾದ ಉತ್ತರವನ್ನ ವಿವರಣೆಯ ಪ್ರಕಾರ ವಿಭಜನೆ ಮಾಡುವುದರ ಮುಖಾಂತರ ನೋಡೋಣವಾ. ಶಾಲೆ ಮೂಲಪದ, ಅಧಿಕ್ ಎನ್ನು ವಿಭಕ್ತಿ ಪ್ರತ್ಯಯ ಶಾಲೆಯನ್ನು. ಎನ್ನು ಪ್ರತ್ಯಯದ ಬಳಕೆ ನಾವು ಇದು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿ ಕರ್ಮ ವಿಭಕ್ತಿಯಲ್ಲಿ ಬಳಕೆಯಾಗುತ್ತದೆ. ಕ್ರಿಯೆಗೆ ತೊಳೆಯುವ ಕರ್ತೃ ಮತ್ತು ಕರ್ಮದ ನಡುವೆ ಸಂಬಂಧವನ್ನ ತೋರಿಸುತ್ತಿರುವುದರಿಂದ ನಾವು ಇದನ್ನ ಉದಾಹರಣೆಗಳಲ್ಲಿ ಹೀಗೆ ನೋಡೋಣ. ನಾನು ಶಾಲೆಯನ್ನು ನೋಡಿದೆ. ಇಲ್ಲಿ ಶಾಲೆ ಕರ್ಮವಾಗಿದೆ, ಅವಳು ಪುಸ್ತಕವನ್ನು ಓದುತ್ತಾಳೆ. ಒಟ್ಟಿನಲ್ಲಿ ನಾವು ಶಾಲೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಎಂದರೆ ಎನ್ನು. ಹಾಗಾದ್ರೆ ಸರಿಯಾದ ಆಯ್ಕೆ ನಿಮ್ಮದು ಇದುವೇ, ಅಂದ್ರೆ ಸಿ ಆಗಿದೆಯಾ ನಿಮ್ಮ ಒಂದು ಸರಿಯಾದ ಆಯ್ಕೆ? ಒಂದ್ಸಾರಿ ನೋಡಿ, ಸರಿಯಾಗಿದ್ದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಕಾಗೆಯ ಮೈ ಬಣ್ಣ ಕಪ್ಪು. ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಯಾವುದು ಅಂತ ಕೇಳಿದ್ದಾನೆ. ಎ ಮೈ ಬಣ್ಣ, ಬಿ ಕಪ್ಪು, ಸಿ ಹಣ್ಣು, ಡಿ ಗಾಳಿ. ಹೀಗಾಗಿ ನಾವು ವಿವರಣೆಯನ್ನ ನೋಡುದ್ರ ಮುಖಾಂತರ ಆಯ್ಕೆಯನ್ನ ಮಾಡಿಕೊಳ್ಳೋಣ. ಲಿಂಗ ಎಂದರೆ ಕನ್ನಡ ವ್ಯಾಕರಣದಲ್ಲಿ ಪದಗಳ ಲೈಂಗಿಕ ವರ್ಗವನ್ನ ಸೂಚಿಸುತ್ತದೆ. ಈ ಲಿಂಗಗಳನ್ನ ಮುಖ್ಯವಾಗಿ ನಾವು 4 ರೀತಿಯಾಗಿ ವಿಂಗಡಿಸಲಾಗುತ್ತಿರುವುದರಿಂದ ಅವುಗಳನ್ನ ನೋಡೋಣ. ಒಂದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ, ನಾಲ್ಕನೇದು ಉಭಯ ಲಿಂಗ. ಹಾಗಾಗಿ ನಪುಂಸಕ ಲಿಂಗದ ಅರ್ಥವನ್ನ ಇಲ್ಲಿ ನಾವು ಕಂಡುಕೊಳ್ಳೋಣ. ನಪುಂಸಕ ಲೈಂಗಿಕತೆಯ ನರಸದ ಪದಗಳಿಗೆ ನಪುಂಸಕ ಅಂತ ಕರಿತೇವೆ. ಹಾಗಾಗಿ ನಾವು ವಸ್ತುಗಳನ್ನ, ಆಕಾರಗಳನ್ನ, ಬಣ್ಣಗಳನ್ನ, ಭಾವನೆಗಳನ್ನ ಈ ಒಂದು ನಪುಂಸಕ ವರ್ಗಕ್ಕೆ ಸೇರಿಸುತ್ತಿರುವುದರಿಂದ ವಾಕ್ಯದ ಒಂದು ವಿಶ್ಲೇಷಣೆ ನಾವು ಮಾಡಿದಾಗ ಕಾಗೆಯ ಮೈ ಬಣ್ಣ ಕಪ್ಪು. ಈ ವಾಕ್ಯದಲ್ಲಿ ಮೈ ಬಣ್ಣ ಎಂಬುವ ಪದ ಒಂದು ವಸ್ತುವಿನ ಗುಣವನ್ನ, ಬಣ್ಣವನ್ನ ಸೂಚಿಸುತ್ತಿರುವುದರಿಂದ ಬಣ್ಣಗಳು ಲಿಂಗವಿಲ್ಲದ ಕಾರಣ ನಪುಂಸಕ ಲಿಂಗಕ್ಕೆ ಸೇರುತ್ತವೆ. ಆದ್ದರಿಂದ ನಮ್ಮ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಮಕ್ಕಳೇ? ಮೈ ಬಣ್ಣ ಆಗಿರುವುದರಿಂದ ನಮ್ಮ ಆಯ್ಕೆ ಎ ಆಗಬೇಕಾಗುತ್ತೆ, ಅದು ಮೈ ಬಣ್ಣ. ಹಾಗಾದರೆ ನೋಡಿಕೊಳ್ಳಿ ಮುಂದಿನ ಪ್ರಶ್ನೆ. ಪತ್ರ ಬರೆಯುವಾಗ ದೊಡ್ಡಮ್ಮನಿಗೆ ಹೀಗೆ ಸಂಬೋಧಿಸಬೇಕು. ಪತ್ರ ಬರೆಯುವಾಗ ದೊಡ್ಡಮ್ಮನಿಗೆ ಹೇಗೆ ಸಂಬೋಧಿಸಬೇಕು? ಹೀಗೆ ಸಂಬೋಧಿಸಬೇಕು ಅಥವಾ ಹೇಗೆ ಸಂಬೋಧಿಸಬೇಕು? ಮೊದಲನೇ ಆಯ್ಕೆ ತೀರ್ಥರೂಪ ಸಮಾನ, ಎರಡನೇ ಆಯ್ಕೆ ಮಾತ್ರಶ್ರೀ ಸಮಾನ, ಮೂರನೇ ಆಯ್ಕೆ ಮಾತ್ರಶ್ರೀ, ನಾಲ್ಕನೇ ಆಯ್ಕೆ ಆತ್ಮೀಯತೆ ಅಥವಾ ಆತ್ಮೀಯ. ಹಾಗಾದ್ರೆ ಈ ಪ್ರಶ್ನೆಗೆ 4 ಆಯ್ಕೆಗಳಲ್ಲಿ ಯಾವುದು ಸರಿ ಅನ್ನುವುದನ್ನು ವಿವರಣೆ ನೋಡುವುದರ ಮುಖಾಂತರ ಆಯ್ಕೆ ಮಾಡಿಕೊಳ್ಳೋಣ. ಪತ್ರ ಬರೆಯುವಾಗ ಸಂಬೋಧನೆಯ ಪದಗಳು ಪ್ರಯೋಜಕನಿಗೆ ಗೌರವವನ್ನ ವ್ಯಕ್ತಪಡಿಸಲು ನಾವು ಬಳಸುತ್ತೇವೆ. ಆದ್ದರಿಂದ ಸಂಬಂಧದ ಪ್ರಕಾರ ಸಂಬೋಧನಾ ಪದಗಳು ವಿಭಿನ್ನವಾಗಿರುತ್ತವೆ. ಮತ್ತು ಮಾತ್ರಶ್ರೀ ಎಂದರೇನು? ಮಾತ್ರಶ್ರೀ ಅಂದರೆ ನಾವು ಮಾತ್ರ ಅಂದರೆ ತಾಯಿ, ಅವಳಿಗೆ ಶ್ರೀ ಅಂದರೆ ಗೌರವ ಸೂಚಕವನ್ನ ಉಪಯೋಗಿಸುತ್ತಿದ್ದೇವೆ. ಮಾತ್ರಶ್ರೀ ಎಂದರೆ ತಾಯಿಯ ಪ್ರತೀಕವಾಗಿರುವ ಹಿರಿಯ ಮಹಿಳೆಯರಿಗೆ ಗೌರವ ಸೂಚಕವಾಗಿ ನಾವು ಈ ಪದವನ್ನ ಉಪಯೋಗಿಸುತ್ತಿದ್ದೇವೆ. ಈ ವಾಕ್ಯದ ವ್ಯಾಖ್ಯಾನವನ್ನ ನೋಡಿದಾಗ ದೊಡ್ಡಮ್ಮನಿಗೆ ಅಂದರೆ ತಾಯಿಯ ಸಹೋದರಿಯಾದ ಹಿರಿಯ ಮಹಿಳೆಗೆ ಗೌರವಪೂರ್ಣವಾಗಿ ಪತ್ರ ಬರೆಯುವಾಗ ಮಾತ್ರಶ್ರೀ ಎಂಬ ಸಂಬೋಧನೆಯನ್ನ ಬಳಸುವುದು ಸೂಕ್ತವಾಗಿದೆ. ಆದ ಕಾರಣ ನಮ್ಮ ಒಂದು ಪ್ರಶ್ನೆಗೆ ಉತ್ತರ ದೊಡ್ಡಮ್ಮನಿಗೆ ಪತ್ರ ಬರೆಯುವಾಗ ಗೌರವಪೂರ್ಣ ಸಂಬೋಧನೆ ಅದುವೇ
ಮಾತ್ರಶ್ರೀ ಬಳಕೆಯಾಗುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, 4ರಲ್ಲಿ ಯಾವುದಿದೆ? ಸಿ ಸರಿಯಾದ ಉತ್ತರ, ಅದುವೇ ಮಾತ್ರಶ್ರೀ. ಮುಂದಿನ ಪ್ರಶ್ನೆ, ಶೌರ್ಯನು ಹಳದಿ ಅಂಗಿಯನ್ನು ಧರಿಸಿದ್ದಾನೆ. ಶೌರ್ಯನು ಹಳದಿ ಅಂಗಿಯನ್ನು ಧರಿಸಿದ್ದಾನೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣವನ್ನ ಕೇಳಿದ್ದಾನೆ. ಹಾಗಾದ್ರೆ ಮೊದಲನೆಯ ಒಂದು ಗುಣ ವಿಶೇಷಣ ಆಯ್ಕೆ ಶೌರ್ಯ, 2ನೆಯ ಆಯ್ಕೆ ಅಂಗಿ, 3ನೇ ಆಯ್ಕೆ ಹಳದಿ, 4ನೇ ಆಯ್ಕೆ ಧರಿಸು. ಹಾಗಾದ್ರೆ ಈ ಒಂದು ಪ್ರಶ್ನೆಯ ವಿವರಣೆಯನ್ನ ನೋಡ್ತಾ ಹೋಗೋಣ. ಗುಣ ವಿಶೇಷಣೆ ಎಂದರೆ ಯಾವುದಾದರೂ ನಾಮಪದದ ಗುಣ, ಸ್ವಭಾವ, ಬಣ್ಣ, ಆಕಾರ ಅಥವಾ ಗಾತ್ರವನ್ನ ವಿವರಿಸುವ ಪದ, ಅದುವೇ ಗುಣ ವಿಶೇಷಣ. ವಾಕ್ಯದ ವಿಶ್ಲೇಷಣೆ ಮಾಡಿದಾಗ ಶೌರ್ಯನು ಹಳದಿ ಅಂಗಿ ಧರಿಸಿದ್ದಾನೆ. ಈ ವಾಕ್ಯದಲ್ಲಿ ಶೌರ್ಯನು ನಾಮಪದ ವ್ಯಕ್ತಿಯ ಹೆಸರನ್ನ ಸೂಚಿಸುತ್ತಿದೆ. ಅಂಗಿ ನಾಮಪದದ ವಸ್ತುವಿನ ವಿವರಣೆಯನ್ನ ಸೂಚಿಸುತ್ತಿದೆ. ಧರಿಸಿದ್ದಾನೆ ಕ್ರಿಯಾಪದ ಕೆಲಸವನ್ನ ಸೂಚಿಸುತ್ತಿದೆ. ಹಳದಿ ಬಣ್ಣ ಸೂಚಿಸುವ ಪದ ಅಂಗಿಯ ಗುಣವನ್ನ ವಿವರಿಸುತ್ತದೆ. ಹೀಗಾಗಿರುವುದರಿಂದ ಗುಣ ವಿಶೇಷಣದ ಲಕ್ಷಣವನ್ನ ನೋಡಿದಾಗ ನಾಮಪದದ ಗುಣವನ್ನ ತೋರಿಸುತ್ತಿರುವುದರಿಂದ ನಾವು ಈ ವಾಕ್ಯದಲ್ಲಿ ಹಳದಿ ಅಂಗಿಯ ಬಣ್ಣವನ್ನು ವಿವರಿಸುತ್ತಿರುವುದರಿಂದ ಅದು ಗುಣ ವಿಶೇಷಣವಾಗಿರುತ್ತದೆ ಅನ್ನುವ ಒಂದು ಉತ್ತರವನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿರುವುದರಿಂದ ಉದಾಹರಣೆಗಳ ಮುಖಾಂತರ ಮತ್ತೊಮ್ಮೆ ನೋಡೋಣ. ಅದುವೇ ಅವನು ಹಸಿರು ಟೋಪಿಯನ್ನು ಹಾಕಿದ್ದನು. ಹಸಿರು ಗುಣ ವಿಶೇಷಣ ಮತ್ತು ಅವಳು ಲಂಬ ಕಟ್ಟೆಯಲ್ಲಿ ನಿಂತಿದ್ದಳು. ಇಲ್ಲಿ ಲಂಬ ಗುಣ ವಿಶೇಷಣ. ಹೀಗಾಗಿರುವುದರಿಂದ ಒಟ್ಟಿನಲ್ಲಿ ನಮ್ಮ ಪ್ರಶ್ನೆಗೆ ಸರಿಯಾದ ಆಯ್ಕೆ ಈ ವಾಕ್ಯದ ಗುಣ ವಿಶೇಷಣ ಪದವೆಂದರೆ ಹಳದಿ ಆಗಿರುವುದರಿಂದ ಸರಿಯಾದ ಉತ್ತರ ಸಿ, ಅದುವೇ ಹಳದಿ. ಹಾಗಾದರೆ ಮಕ್ಕಳೇ ಉತ್ತರ ತಿಳಿತಲ್ಲ? ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ. ಈ ವಾಕ್ಯದ ಪ್ರಲಿಂಗ ರೂಪವನ್ನ ನಾವು ನೋಡಬೇಕಾಗಿದೆ. ಆದ್ದರಿಂದ ಮೊದಲನೆಯ ಆಪ್ಷನ್ ಏನಿದೆ ಅಂದ್ರೆ ಹುಡುಗಿ ಚೆನ್ನಾಗಿ ಹಾಡುತ್ತಾನೆ. 2ನೇ ಆಪ್ಷನ್ ಬಿ, ಹುಡುಗ ಚೆನ್ನಾಗಿ ಹಾಡುತ್ತಾನೆ. ಹುಡುಗ ಚೆನ್ನಾಗಿ ಹಾಡುತ್ತಾಳೆ ಹಾಗೂ ಡಿ, ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ. 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದದು ಮತ್ತು ಪ್ರಲಿಂಗ ರೂಪಕ್ಕೆ ಹೊಂದಿಕೊಳ್ಳುವಂತದ್ದು ಯಾವುದು? ಅಂದರೆ ಪ್ರಲಿಂಗ ರೂಪ ಎಂದರೇನು? ಇದನ್ನು ಮೊದಲು ನೋಡೋಣ. ಪ್ರಲಿಂಗ ರೂಪ ಎಂದರೆ ವಾಕ್ಯದಲ್ಲಿ ಲಿಂಗವನ್ನ ಬದಲಾಯಿಸುವುದು. ಅಂದರೆ ಪುಲ್ಲಿಂಗವನ್ನ ಸ್ತ್ರೀಲಿಂಗಕ್ಕೆ ಮತ್ತು ಸ್ತ್ರೀಲಿಂಗವನ್ನು ಪುಲ್ಲಿಂಗಕ್ಕೆ ಪರಿವರ್ತನೆ ಮಾಡುವುದೇ ಪ್ರಲಿಂಗ ರೂಪ. ಹಾಗಾಗಿ ವಾಕ್ಯಗಳಲ್ಲಿ ನಾವು ಏನೇನು ಕಂಡುಕೊಳ್ತೇವೆ ಅಂದ್ರೆ ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ, ಇದು ಮೂಲ ರೂಪ. ಮೂಲ ರೂಪದಲ್ಲಿ ಹುಡುಗಿ ಸ್ತ್ರೀಲಿಂಗ ನಾಮಪದ ಹಾಗೂ ಚೆನ್ನಾಗಿ ಕ್ರಿಯಾ ವಿಶೇಷಣ ಮತ್ತು ಹಾಡುತ್ತಾಳೆ ಸ್ತ್ರೀಲಿಂಗ ಕ್ರಿಯಾರೂಪ, ಸ್ತ್ರೀಲಿಂಗ ಕ್ರಿಯಾಪದ ರೂಪವಾಗಿದೆ. ಹಾಗಾಗಿ ಪ್ರಲಿಂಗ ರೂಪಕ್ಕೆ ಪರಿವರ್ತನೆ ವಾಕ್ಯವನ್ನ ಮಾಡಬೇಕಾದರೆ ಹುಡುಗಿ ಹುಡುಗ ಪುಲ್ಲಿಂಗ ರೂಪಕ್ಕೆ ನಾವು ಮಾಡಬೇಕಾಗಿದೆ. ಹಾಡುತ್ತಾಳೆ ಹಾಡುತ್ತಾನೆ ಪುಲ್ಲಿಂಗ ಕ್ರಿಯಾಪದ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಪ್ರಲಿಂಗ ರೂಪವಾದ ವಾಕ್ಯ ಹುಡುಗ ಚೆನ್ನಾಗಿ ಹಾಡುತ್ತಾನೆ. ಒಟ್ಟಿನಲ್ಲಿ ಪ್ರಶ್ನೆಗೆ ಸರಿಯಾದ ಆಯ್ಕೆ ಹುಡುಗಿ ಚೆನ್ನಾಗಿ ಹಾಡುತ್ತಾಳೆ. ಈ ವಾಕ್ಯದ ಪ್ರಲಿಂಗ ರೂಪ ಅಂದರೆ ಹುಡುಗ ಚೆನ್ನಾಗಿ ಹಾಡುತ್ತಾನೆ. ಆದ್ದರಿಂದ ನಾವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ ಆಯ್ಕೆ ಹುಡುಗ ಚೆನ್ನಾಗಿ ಹಾಡುತ್ತಾನೆ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ, ಸವಿ ಅಧಿಕ್ ಕನ್ನಡ ಸವಿಗನ್ನಡ. ಹಾಗಾದ್ರೆ ಊರು ಅಧಿಕ್ ಊರು ಏನಾಗುತ್ತೆ ಅಂತ ಕೇಳಿದಾನೆ. ಎ ಊರು, ಬಿ ಊರೂರು, ಸಿ ಊರೂರು, ಡಿ ಊರು ಊರು. ಹಾಗೆ ಇದರ ವಿವರಣೆಯನ್ನು ನೋಡ್ತಾ ಮುಂದೆ ಸಾಗೋಣ. ವಿವರಣೆ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಪ್ರಶ್ನೆಯಲ್ಲಿ ಸಮಾಸ ವಿಗ್ರಹ ಅಥವಾ ಸಮಾನ ವರ್ಗದ ಶಬ್ದ ಸಂಯೋಜನೆ ಕೇಳಲಾಗಿದೆ. 2 ನಾಮಪದಗಳನ್ನ ಸೇರಿಸಿ ಒಂದು ಪದವನ್ನ ನಾವು ರಚಿಸುವಲ್ಲಿ ಸಮಾನ ಸಮಾಸ ಉಂಟಾಗುತ್ತಿರುವ ಇಲ್ಲಿ ಉದಾಹರಣೆಯನ್ನು ನೋಡ್ತೇವೆ. ಆ ಉದಾಹರಣೆಯ ವಿಶ್ಲೇಷಣೆಯ ರೂಪದಲ್ಲಿ ಸವಿ ಅಧಿಕ್ ಕನ್ನಡ ಸವಿಗನ್ನಡ. ಇಲ್ಲಿ ಸವಿ ಮತ್ತು ಕನ್ನಡ ಎಂಬ 2 ಪದಗಳನ್ನ ಸೇರಿ ಒಂದು ಪದವಾಗಿದೆ. ಪದಗಳ ನಡುವೆ ಸಂಧಿ ಉಂಟಾಗಿ ಗ ಅಕ್ಷರವು ಸೇರ್ಪಡೆಯಾಗಿದೆ. ಆಗಿದ್ದರಿಂದ ಅದೇ ಮಾದರಿಯಲ್ಲಿ ಊರು ಅಧಿಕ್ ಊರು, ಅದರ ಸರಿಯಾದ ಉತ್ತರ ಏನ್ ಬರುತ್ತೆ ಮಕ್ಕಳೇ? ಊರೂರು. ಈ 2 ಪದಗಳು ಒಂದೇ ರೀತಿ ಇದ್ದಾಗ ಒಟ್ಟಾಗಿ ಉಚ್ಚಾರಣೆಯ ಸುಲಭತೆಗಾಗಿ 2ನೇ ಪದವನ್ನು ಮರುಪಡಿಸುವ ರೂಪದಲ್ಲಿ ಬರೆಯಲಾಗುತ್ತಿರುವುದರಿಂದ ಈ ಸಂಧಿಯಿಂದ ಊರೂರು ಎಂಬ ಶಬ್ದ ಉಂಟಾಗುತ್ತದೆ. ಹಾಗಾಗಿ ಹೋಲಿಕೆಯ ಉದಾಹರಣೆಗಳನ್ನು ನೋಡಿದಾಗ ಹಳ್ಳಿ ಅಧಿಕ್ ಹಳ್ಳಿ, ಹಳ್ಳಿ ಹಳ್ಳಿ ಮತ್ತು ಊರು ಅಧಿಕ್ ಊರು, ಊರೂರು. ನಮ್ಮ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದು ಗೊತ್ತಾ ಮಕ್ಕಳೇ? ಊರೂರು. ಅದುವೇ ಉತ್ತರ ಸಿ,
ಸಿ ಅನ್ನ ನಾವು ಆಯ್ಕೆ ಮಾಡಿಕೊಂಡಲ್ಲಿ ಕರೆಕ್ಟ್ ಆದ ಒಂದು ಉತ್ತರ ಪಡೆಯುತ್ತೇವೆ. ಮುಂದಿನ ಪ್ರಶ್ನೆ, ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾನೆ. ಅದಕ್ಕೆ 4 ಉತ್ತರಗಳಲ್ಲಿ 1ನೇ ಉತ್ತರ ಬುದ್ಧಿ ಹೇಳುವುದು, ಕಾಲಿಗೆ ಬುದ್ಧಿ ಹೇಳುವುದು ಮತ್ತು ಓಡಿ ಹೋಗುವುದು ಮತ್ತು ಮೋಸ ಮಾಡು ಅನ್ನುವ 4 ಉತ್ತರಗಳನ್ನ ಕೊಡುತ್ತಿದ್ದಾನೆ. ಆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣವಾ? ನುಡಿಗಟ್ಟು ಅಂದರೆ ನಿರ್ದಿಷ್ಟ ಅರ್ಥವನ್ನು ಹೊಂದಿರುವ ಜನಪ್ರಿಯ ಹಳೆಯ ಹೃದಯ ಸ್ಪರ್ಶಿ ಮಾತುಗಳು. ಅವುಗಳು ನೇರ ಅರ್ಥಕ್ಕಿಂತ ಅಲಂಕಾರಿಕ ಅರ್ಥವನ್ನ ಹೊಂದಿರುತ್ತವೆ. ಹಾಗಾಗಿ ಕಾಲಿಗೆ ಬುದ್ಧಿ ಹೇಳು ನುಡಿಗಟ್ಟಿನ ವಿವರಣೆ ಶಬ್ದದ ನೇರ ಅರ್ಥ ಕಾಲಿಗೆ ಬುದ್ಧಿ ಹೇಳುವುದು ಎಂದರ್ಥ. ಅಲಂಕಾರಿಕವಾಗಿ ಇದರ ಅರ್ಥ ವೇಗವಾಗಿ ಓಡಿಕೊಳ್ಳುವುದು ಅಥವಾ ತಕ್ಷಣ ತೊರೆಯುವುದು ಅಥವಾ ಸಾಮಾನ್ಯವಾಗಿ ಅಪಾಯದಿಂದ ಪಾರಾಗಲು ಅಥವಾ ತಕ್ಷಣ ಎಚ್ಚರಿಕೆಯಿಂದ ಓಡಲು ಬಳಸುವ ಪ್ರಚಲಿತ ನುಡಿಗಟ್ಟು. ಹಾಗಾಗಿ ಈ ಒಂದು ಉದಾಹರಣೆಯನ್ನ ನೋಡೋಣ. ಸಿಂಹವನ್ನು ನೋಡಿ ಅವನು ಕಾಲಿಗೆ ಬುದ್ಧಿ ಹೇಳಿದನು, ಓಡಿ ಬಿಟ್ಟನು ಎಂದರ್ಥ. ತಕ್ಷಣ ಓಡಿ ಹೋದನು ಎಂದರ್ಥ. ಈಗ ಶಿಕ್ಷಕರು ಬೀಳಿಸುತ್ತಾರೆ ಎಂದು ಕೇಳುತ್ತಿದ್ದ ತಕ್ಷಣ ವಿದ್ಯಾರ್ಥಿಗಳು ಕಾಲಿಗೆ ಬುದ್ಧಿ ಹೇಳಿದರು, ಓಡಿ ಪಾರಾದರು. ಹಾಗಾಗಿ ನಮ್ಮ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಕಾಲಿಗೆ ಬುದ್ಧಿ ಹೇಳು ಎಂಬ ನುಡಿಗಟ್ಟಿನ ಅರ್ಥ ಓಡಿ ಹೋಗು ಎಂದರ್ಥ. ಆದ್ದರಿಂದ ಸರಿಯಾದ ಉತ್ತರ ಸಿ, ಓಡಿ ಹೋಗು ಎಂದರ್ಥ. ಸರಿ ಆಯ್ತಾ ಮಕ್ಕಳೇ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶ ರಕ್ಷಕರಾಗಬೇಕು ನಾಳೆಯ ಯುವಜನರು. ಸರಿಯಾದ ಅರ್ಥ ಬರುವಂತೆ ವಾಕ್ಯವನ್ನ ಸರಿಪಡಿಸಿ ಬರೆಯಬೇಕಾಗಿರುವುದು. ಇಲ್ಲಿ ನಮಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾನೆ. ಯುವಜನರು 1ನೇ ಆಯ್ಕೆ, ಯುವಜನರು ದೇಶ ರಕ್ಷಕರಾಗಬೇಕು ನಾಳೆಯ. ಬಿ ಆಪ್ಷನ್, ನಾಳೆಯ ಯುವಜನರು ದೇಶ ರಕ್ಷಕರಾಗಬೇಕು. ಸಿ ಆಪ್ಷನ್, ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು. ಡಿ ಆಪ್ಷನ್, ನಾಳೆಯ ಯುವಜನರು ರಕ್ಷಕರಾಗಬೇಕು. ಹೀಗೆ 4 ಆಪ್ಷನ್ಗಳಲ್ಲಿ ಸರಿಯಾದ ಒಂದು ಉತ್ತರವನ್ನ ನೋಡೋಣ. ಈ ಪ್ರಶ್ನೆಯಲ್ಲಿ ಪದಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯದಲ್ಲಿ ರಚಿಸುವುದನ್ನ ಕೇಳಲಾಗಿದೆ. ಆದ ಕಾರಣ ನಮ್ಮ ಒಂದು ಮೂಲ ವಾಕ್ಯ ದೇಶ ರಕ್ಷಕರಾಗಬೇಕು ನಾಳೆಯ ಯುವಜನರು. ಈ ಪದದ ಕ್ರಮವಾಗಿ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಥಗರ್ಭಿತವಾಗಿ ಮಾಡುವ ಒಂದು ಸ್ಪಷ್ಟ ವಿವರಣೆಯನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಈ ಒಂದು ವಾಕ್ಯದಲ್ಲಿ ಸ್ಪಷ್ಟತೆ ಇಲ್ಲದಿರುವುದರಿಂದ ನಾವು ಈಗ ಸ್ಪಷ್ಟತೆಯನ್ನ ಹುಡುಕಬೇಕಾಗಿದೆ. ಸರಿಯಾದ ಕ್ರಮದಲ್ಲಿ ನಾಳೆಯ ಯುವಜನರು ಭವಿಷ್ಯದ ಯುವಕರು ಕುರಿತು ಸೂಚಿಸುತ್ತದೆ. ಆದ ಕಾರಣ ದೇಶದ ರಕ್ಷಕರಾಗಬೇಕು, ದೇಶವನ್ನು ರಕ್ಷಿಸುವವರ ಆಗಬೇಕು ಎಂದು ಸೂಚಿಸುತ್ತಿರುವುದರಿಂದ ನಾವು ಇವುಗಳನ್ನು ಸರಿಯಾಗಿ ಜೋಡಿಸಿದ್ದಾಗ ನಾವು ನಾಳೆಯ ಯುವ ಜನರು ದೇಶದ ರಕ್ಷಕರಾಗಬೇಕು, ಭವಿಷ್ಯದ ಯುವಕರು ದೇಶದ ರಕ್ಷಕರಾಗಬೇಕು ಎಂಬ ಸ್ಪಷ್ಟ ಅರ್ಥವನ್ನ ನೀಡುತ್ತದೆ. ಆದ್ದರಿಂದ ನಮ್ಮ ಒಂದು ಹೋಲಿಕೆಯ ಈ ಉದಾಹರಣೆಗಳನ್ನ ನೋಡ್ತಿರುವ ಮುಖಾಂತರ ಮಕ್ಕಳು ನಾಳೆಯ ಶಾಲೆಗೆ ಹೋಗುತ್ತಾರೆ, ನಾಳೆಯ ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಸರಿಯಾದ ಕ್ರಮ ನೋಡಿ, ನಾಳೆಯ ವಿದ್ಯಾರ್ಥಿಗಳು ಮುಂದಾಳುಗಳಾಗಬೇಕು. ಅರ್ಥಪೂರ್ಣ ವಾಕ್ಯ. ಹಾಗಾಗಿ ನಮ್ಮ ಒಂದು ಪ್ರಶ್ನೆ ವಾಕ್ಯದಲ್ಲಿ ಸರಿಯಾದ ಅರ್ಥ ಬರುವ ಪದಗಳ ಸರಿಯಾದ ಕ್ರಮ ನಾಳೆಯ ಯುವಜನರು ದೇಶದ ರಕ್ಷಕರಾಗಬೇಕು. ಇದು ಸರಿಯಾದ ಆಯ್ಕೆ ಆಗಿರುವುದರಿಂದ ನಾವು ಇಲ್ಲಿ ಆಯ್ಕೆ ಯಾವುದನ್ನು ಮಾಡಿಕೊಳ್ಳಬೇಕು ಮಕ್ಕಳೇ? ಬಿ ಆಯ್ಕೆಯನ್ನು ಮಾಡಿಕೊಂಡಾಗ ನಾಳೆಯ ಯುವಜನರು ದೇಶದ ರಕ್ಷಕರಾಗಬೇಕು ಅನ್ನೋದೇ ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಶ್ವೇತಾಳು ನೃತ್ಯ ಮಾಡುತ್ತಿದ್ದಾಳೆ. ಅಡಿಗೆರೆ ಎಳೆದ ಪದ ಇದಕ್ಕೆ ಉದಾಹರಣೆ. ಅಂದ್ರೆ ಅಡಿಗೆ ಗೆರೆ ಎಳುವುದು ಇದಕ್ಕೆ ಉದಾಹರಣೆಯಾಗಿರುವುದರಿಂದ 4 ಆಯ್ಕೆಗಳಲ್ಲಿ ಕ್ರಿಯಾಪದ, ಕರ್ಮಪದ ಅಥವಾ ವಿಭಕ್ತಿ ಪ್ರತ್ಯಯ, 4ನೇ ಆಯ್ಕೆ ನಾಮಪದ. ಹೀಗೆ 4 ಆಯ್ಕೆಗಳಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡಿಕೊಳ್ಳುವ ಕ್ರಿಯೆ ಮಾಡಬೇಕು ಅನ್ನುವುದರಲ್ಲಿ ಈ ಪ್ರಶ್ನೆಯಲ್ಲಿ ಅಡಿಗೆರೆ ಎಳೆದ ಪದ ಅಂದರೆ ಕೆಲಸವನ್ನು ಸೂಚಿಸುವ ಪದ ಯಾವುದು ಎಂಬುದನ್ನು ಗುರುತಿಸಲು ಕೇಳಲಾಗಿದೆ. ಆದ್ದರಿಂದ ನಾವು ವಾಕ್ಯ ವಿಶ್ಲೇಷಣೆ ಮಾಡಿದಾಗ ಶ್ವೇತಾಳು ನೃತ್ಯ ಮಾಡುತ್ತಿದ್ದಾಳೆ ಎಂಬ ವಾಕ್ಯದಲ್ಲಿ ನಾವು ಶ್ವೇತಾಳ ನಾಮಪದ ವ್ಯಕ್ತಿಯ ಹೆಸರು ಮತ್ತು ನೃತ್ಯ ನಾಮಪದ ಕ್ರಿಯೆಯ ಹೆಸರು, ಮಾಡುತ್ತಿದ್ದಾಳೆ ಕ್ರಿಯಾಪದ ಕಾರ್ಯ ನಡೆಯುತ್ತಿರುವುದನ್ನ ಸೂಚಿಸುತ್ತಿದೆ. ಹೀಗಾಗಿ ಕ್ರಿಯಾಪದ ಎಂದರೇನು ಅನ್ನೋದನ್ನ ನೋಡಿ ಮುಂದೆ ಆಯ್ಕೆಯನ್ನು ಮಾಡಿಕೊಳ್ಳೋಣ. ಕೆಲಸ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಎನ್ನುತ್ತೇವೆ. ಈ ವಾಕ್ಯದಲ್ಲಿ ಮಾಡುತ್ತಿದ್ದಾಳೆ ಎಂಬ ಪದವು ಶ್ವೇತ
ಬೆತ್ತಾಳು ಏನನ್ನಾದರೂ ಮಾಡುತ್ತಿರುವುದನ್ನು ಇಲ್ಲಿ ನೃತ್ಯ ಸೂಚಿಸುತ್ತದೆ. ಹಾಗಾಗಿ ಹೋಲಿಕೆಯ ಉದಾಹರಣೆಗಳನ್ನು ನೋಡಿದಾಗ ನಾವು ಅವನು ಓಡುತ್ತಿದ್ದಾನೆ ಕ್ರಿಯಾಪದ, ಅವರು ಹಾಡಿದರು ಕ್ರಿಯಾಪದ, ನಾನು ಬರೆಯುತ್ತೇನೆ ಇಲ್ಲಿ ಕ್ರಿಯಾಪದ ಬರೆಯುತ್ತೇನೆ ಅನ್ನುವುದಾಗುತ್ತಿರುವುದರಿಂದ ನಾವು ನಮ್ಮ ಈ ಪ್ರಶ್ನೆಯಲ್ಲಿ ಮಾಡುತ್ತಿದ್ದಾಳೆ ಪದವು ಕ್ರಿಯೆಯನ್ನ, ನೃತ್ಯ ಮಾಡುವ ಕ್ರಿಯೆಯನ್ನ ಸೂಚಿಸುತ್ತಿರುವುದರಿಂದ ಅದು ಕ್ರಿಯಾಪದವಾಗಿದೆ ಅಂತೂ ನಾವು ಈ ಒಂದು ಪ್ರಶ್ನೆಯಲ್ಲಿ ಈ ಸರಿಯಾದ ಉತ್ತರವನ್ನ ಕ್ರಿಯಾಪದವನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅದು ಮೇಲೆ ಅಧಿಕ್ ಇಟ್ಟ ಮೇಲಿಟ್ಟ. ಸಂಧಿಯಲ್ಲಿ ನಾವು ಈ 4ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಎ ಲೋಪ ಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ ಮತ್ತು ಡಿ ಗುಣ ಸಂಧಿ. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿ ಎಂಬುದನ್ನ ನಾವು ಈ ವಿವರಣೆಯ ಮುಖಾಂತರ ತಿಳಿದುಕೊಂಡ ನಂತರ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೋಡೋಣ. ಪ್ರಶ್ನೆ ಮೂಲತಃ ಏನಾಗಿದೆ ಅಂದರೆ ಮೇಲೆ ಅಧಿಕ್ ಇಟ್ಟ ಮೇಲಿಟ್ಟ. ಪ್ರಶ್ನೆಯಲ್ಲಿ ನಾವು ವಿವರಣೆಯನ್ನ ನೋಡ್ತಾ ಹೋದಾಗ ಲೋಪಸಂಧಿ ಎಂಬುದು 2 ಪದಗಳ ಮಧ್ಯದಲ್ಲಿ ಸಂಧಿಯಾಗುವಾಗ ಒಂದು ಅಕ್ಷರವು ಮಾಯವಾಗುವ ಪ್ರಕ್ರಿಯೆಯನ್ನ ನಾವು ಲೋಪವಾಗುವುದು ಎಂದು ಕರೆಯುತ್ತೇವೆ. ಆ ಲೋಪವಾಗುವ ಪ್ರಕ್ರಿಯೆಯೇ ಲೋಪಸಂಧಿ. ಇಲ್ಲಿ ಮೇಲೆ ಎಂಬ ಪದದ ಎ ಸ್ವರವು ಮಾಯವಾಗಿ ಮೇಲಿಟ್ಟ ಎಂಬ ಹೊಸ ರೂಪ ನಿರ್ಮಾಣವಾಗುತ್ತದೆ. ಇದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಆದ್ದರಿಂದ ನಾವು ಈ ಕೆಳಗಿನ ಷರತ್ತುಗಳ ಮುಖಾಂತರ ಲೋಪ ಸಂಧಿಯಲ್ಲಿ ಒಂದು ಸ್ವರ ಅಥವಾ ಅಕ್ಷರ ಮಾಯವಾಗಿರಬೇಕು, ಹೊಸ ರೂಪವು ಅರ್ಥ ಸಮ್ಮತವಾಗಿರಬೇಕು. ಆದ್ದರಿಂದ ಇದು ಲೋಪ ಸಂಧಿ. ಸರಿಯಾದ ಉತ್ತರ ಎ ಆದ ಕಾರಣ ಇದು ಲೋಪ ಸಂಧಿ ಎಂದು ಹೇಳಬಹುದು. ಗೊತ್ತಾಯ್ತಾ ಮಕ್ಕಳೇ? ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಕಸ, ಕಡ್ಡಿ, ಹಳ್ಳ ಮತ್ತು ಇದಕ್ಕೆ ಸಮವಾದಂತಹ ಆಯ್ಕೆಯನ್ನ ನೀವು ಮಾಡಿಕೊಳ್ಳಬೇಕಾಗಿದೆ. ಎ ಮಳ್ಳ, ಬಿ ಹೊಳ ಮತ್ತು ಸಿ ಬಳ್ಳ, ಹಾಗೆ ಡಿ ಹಳ್ಳ. ಈ 4 ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನ ವಿವರಣೆಯ ಮುಖಾಂತರ ನೋಡೋಣ. ಹಾಗೆ ಈ ಪ್ರಶ್ನೆ ಸಮಾನಾರ್ಥಕ ಪದಗಳ ಸಂಬಂಧವಾಗಿ ಕೇಳಲಾಗಿದೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಅನಾಲಜಿ ಕುರಿತಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನಬಹುದು. ಇಲ್ಲಿ ಮೊದಲ ಜೋಡಿಯ ನಡುವಿನ ಸಂಬಂಧವನ್ನು ಗುರುತಿಸಿ ಅದೇ ಸಂಬಂಧವನ್ನ ಎರಡನೆಯ ಜೋಡಿಯಲ್ಲಿ ನಾವು ಅನ್ವಯಿಸಬೇಕಾಗಿದೆ. ಆದ್ದರಿಂದ ವಿಶ್ಲೇಷಣೆಯನ್ನ ನೋಡಿದಾಗ ಕಸ ಮತ್ತು ಕಡ್ಡಿ ಎರಡು ಬದಿಗೊಡ್ಡುವಂತಹ ಅಶುದ್ಧ ವಸ್ತುಗಳು. 2 ಪದಗಳಿಗೂ ತ್ಯಾಜ್ಯ ವಸ್ತುಗಳ ಸಂಬಂಧ ಇದೆ. ಅದೇ ಮಾದರಿಯಲ್ಲಿ ಹಳ್ಳ ಇದಕ್ಕೆ ಸಮಾನಾರ್ಥಕವಾದಂತಹ ಪದ. ಹಳ್ಳ ನೀರನ್ನು ಸಂಗ್ರಹಿಸುವ ತಟೆ ಅಥವಾ ಪ್ರದೇಶ. ಅದೇ ರೀತಿಯಲ್ಲಿ ನಾವು ಹಳ್ಳದಂತೆ ಇನ್ನೊಂದು ನೀರನ್ನು ಸಂಗ್ರಹಿಸುವ ಸ್ಥಳ ಎಂದರೆ ಕೊಳ್ಳ. ಪದಗಳ ಅರ್ಥಗಳು ಹಳ್ಳ ಚಿಕ್ಕ ನೀರಿನ ಪ್ರದೇಶವಾಗಿದ್ದರೆ ಕೊಳ್ಳ ದೊಡ್ಡ ನೀರಿನ ಅಥವಾ ಪ್ರದೇಶ, ನೀರಿನ ಸಂಗ್ರಹದ ಒಂದು ಸ್ಥಳ ಎನ್ನಬಹುದು. ಈ ಸಂಬಂಧದಿಂದ ನಾವು ಕಸ, ಕಡ್ಡಿ ತ್ಯಾಜ್ಯ ವಸ್ತುಗಳು, ಅದೇ ರೀತಿಯಾಗಿ ಹಳ್ಳ ಮತ್ತು ಕೊಳ್ಳ ನೀರು ಸಂಗ್ರಹಿಸುವ ಸ್ಥಳಗಳು. ಮಕ್ಕಳಿಗೆ ಸರಳ ಉದಾಹರಣೆಗಳ ಮುಖಾಂತರ ಕಸವನ್ನು ಹೇಗೆ ತ್ಯಜಿಸುತ್ತೇವೆಯೋ ಹಳ್ಳದಲ್ಲಿ ಹೇಗೆ ನೀರನ್ನು ಸಂಗ್ರಹವಾಗುತ್ತದೆಯೋ ಅದೇ ಸಂಬಂಧ ಸಾರಾಂಶವಾಗಿ ಒಟ್ಟಿನಲ್ಲಿ ಹಳ್ಳ ಮತ್ತು ಕೊಳ್ಳ 2 ನೀರಿನ ಸಂಗ್ರಹಿಸುವ ಸ್ಥಳಗಳಾಗಿರುವುದರಿಂದ ಉತ್ತರ ನಾವು ಸರಿಯಾಗಿ ಆಯ್ಕೆಯನ್ನು ಮಾಡಿಕೊಂಡಾಗ ಬಿ ಅಂತ ಹೇಳಬಹುದು. ಅದುವೇ ಕೊಳ್ಳ. ಹಾಗಾಗಿ ಸರಿಯಾದ ಉತ್ತರ ಬಿ. ಆತ್ಮೀಯ ವೀಕ್ಷಕರೇ, ಇಲ್ಲಿಯವರೆಗೆ ನಾನು ನಿಮ್ಮ ಗಮನವನ್ನು ಇಟ್ಟುಕೊಂಡು ನಾನು ಸರಳ ರೂಪದಲ್ಲಿ ವಿಶ್ಲೇಷಣಾತ್ಮಕವಾಗಿಯೂ ಹಾಗೂ ಮುಂದಿನ ಭವಿಷ್ಯದ ಪರೀಕ್ಷೆಗಳಲ್ಲಿಯೂ ನಿಮಗೆ ಸಹಾಯವಾಗಲೆಂದು ಈ ಪ್ರಶ್ನೆಗಳನ್ನು ಅತಿ ಸುಲಭವಾಗಿ, ಸರಳವಾಗಿ, ವಿಸ್ತೃತವಾಗಿ ಪ್ರಸ್ತುತೀಕರಿಸಿದ್ದೇನೆ. ಈ ವಿಡಿಯೋ ತಮ್ಮ ಒಂದು ಭವಿಷ್ಯದ ಪರೀಕ್ಷೆಗಳಲ್ಲಿ ಏನಾದರೂ ಸಹಾಯಕವಾಗುತ್ತಿದ್ದರೆ ನನ್ನ ಚಾನೆಲ್ ಅನ್ನ ಎಲ್ಲರಿಗೂ ಒಂದು ಜ್ಞಾನವನ್ನ ಕೊಡಲು ಪ್ರಯತ್ನಿಸುತ್ತೇನೆ. ಹೀಗೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವ ಒಂದು ವಿನಂತಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅನ್ನುತ್ತಾ ನನ್ನ ಈ ಒಂದು ಪ್ರಸ್ತುತ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ. ನಮಸ್ಕಾರ.